ಊಟ ಮಾಡುವ ಮುನ್ನ ಮಂತ್ರವನ್ನೇಕೆ ಪಠಿಸಬೇಕು ಗೊತ್ತೇ? ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಊಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಹೇಳಲಾಗಿದೆ. ಊಟ ಮಾಡುವಾಗ ನಾವು ಹೇಗೆ ಕುಳಿತುಕೊಳ್ಳಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟ ಮಾಡಬೇಕು, ಹೀಗೆ ಸಾಕಷ್ಟು ವಿಚಾರಗಳ ಕುರಿತು ಹೇಳುತ್ತದೆ. ಅದೇ ರೀತಿ ಊಟ ಮಾಡುವ ಮೊದಲು ಮಂತ್ರವನ್ನು ಪಠಿಸಬೇಕೆಂದು ಹೇಳಲಾಗಿದೆ. ಊಟ ಮಾಡುವ ಮುನ್ನ ನಾವು ಯಾವ ಮಂತ್ರ ಪಠಿಸಬೇಕು? ಊಟಕ್ಕೂ ಮುನ್ನ ಮಂತ್ರವನ್ನೇಕೆ ಪಠಿಸಬೇಕು? ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವಂತಹ ಸಾಕಷ್ಟು ವಿಚಾರಗಳನ್ನು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮುಂಜಾನೆ ನಾವು ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನಮ್ಮ ಧಾರ್ಮಿಕ ಗ್ರಂಥಗಳು ನಮಗೆ ಹೇಳುತ್ತದೆ. ಅದೇ ರೀತಿ ಊಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ನಿಯಮಗಳನ್ನು ನಾವು ಅನುಸರಿಸುವುದರಿಂದ ದೇಹವು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ನಿಯಮಗಳಲ್ಲಿ ಊಟಕ್ಕೆ ಮುಂಚೆ ಕೈ ತೊಳೆಯುವುದು, ನೆಲದ ಮೇಲೆ ಕುಳಿತು ಊಟ ಮಾಡುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ಇದೆ. ಊಟ ಮಾಡುವಾಗ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ. 1. ಊಟ ಮಾಡುವಾಗ ಈ ಮಂತ್ರವನ್ನು ಪಠಿಸಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. 2. ಊಟ ಮಾಡುವಾಗ ಮಂತ್ರವನ್ನು ಏಕೆ ಪಠಿಸಬೇಕು? ಈ ಮಂತ್ರವನ್ನು ಪಠಿಸುವುದರಿಂದ ಪಾಪಗಳು ಪರಿಹಾರವಾಗುವುದು. ನೀವು ಊಟವನ್ನು ಸೇವಿಸುವ ಮೊದಲು ಮಂತ್ರವನ್ನು ಪಠಿಸಿದಾಗ ಅದು ನಿಮ್ಮನ್ನು ಅನೇಕ ರೀತಿಯ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಈ ಮಂತ್ರದ ಮೂಲಕ ನಾವು ನಮಗೆ ಆಹಾರವನ್ನು ನೀಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಊಟದ ಸಮಯದಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೂ ಕ್ಷಮೆಯನ್ನು ಈ ಮಂತ್ರದ ಮೂಲಕ ಕೇಳುತ್ತೇವೆ. ಈ ಸಮಯದಲ್ಲಿ ನೀವು ಆಹಾರ ತಯಾರಿಸುವಾಗ ಆಗಿರಬಹುದು ಅಥವಾ ಸೇವಿಸುವಾಗ ಆಗಿರಬಹುದು ಮಾಡಿದಂತಹ ಪಾಪಗಳು ಶಮನವಾಗುತ್ತದೆ. 2. ಜನರನ್ನು ಸಂಸ್ಕಾರವಂತರನ್ನಾಗಿ ಮಾಡುವುದು. ಮನುಷ್ಯನ ಜೀವನದಲ್ಲಿ ಸಂಸ್ಕಾರ ಮತ್ತು ಸಂಪ್ರದಾಯಗಳು ದೊಡ್ಡ ಮಹತ್ವವನ್ನು ಹೊಂದಿದೆ. ಇದು ಆತನ ಜೀವನದ ಪ್ರಮುಖ ಭಾಗವೂ ಆಗಿರುತ್ತದೆ. ಹಾಗಾಗಿ ನಾವು ಈ ಸಂಪ್ರದಾಯಗಳಲ್ಲಿ ಒಂದಾದ ಊಟಕ್ಕೆ ಮುಂಚೆ ಮಂತ್ರಗಳನ್ನು ಪಠಿಸುವುದು ದೇವರಿಗೆ ನಮ್ಮ ಕೃತಜ್ಞತೆಯನ್ನು ನೇರವಾಗಿ ಸಲ್ಲಿಸಿದಂತಾಗುತ್ತದೆ. ದೇವರಿಗೆ ನಾವು ಧನ್ಯವಾದಗಳು ಕ್ಷಮೆಯನ್ನು ಅರ್ಪಿಸುವುದರಿಂದ ನಮ್ಮಲ್ಲಿನ ಸಂಸ್ಕಾರಗಳು ವೃದ್ಧಿಯಾಗುತ್ತವೆ. ಸಮಾಜದಲ್ಲಿ ನಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಈ ಕಾರಣಕ್ಕಾಗಿ ನಾವು ಊಟ ಮಾಡುವ ಮುನ್ನ ಮೇಲೆ ತಿಳಿಸಿದ ಮಂತ್ರವನ್ನು ಪಠಿಸಬೇಕು. 3. ನಕಾರಾತ್ಮಕತೆಯನ್ನು ದೂರ ಮಾಡುವುದು. ನಾವು ಆಹಾರವನ್ನು ಸೇವಿಸುವ ಸಮಯದಲ್ಲಿ ನಮ್ಮ ಸುತ್ತಮುತ್ತಲೂ ಇರುವ ನಕಾರಾತ್ಮಕ ಶಕ್ತಿಗಳು ಅವುಗಳನ್ನು ಸೇವಿಸಲು ಪ್ರಯತ್ನಿಸುತ್ತದೆ. ಹಾಗಾಗಿ ನಾವು ಆಹಾರವನ್ನು ಸೇವಿಸುವ ಮೊದಲು ಮಂತ್ರವನ್ನು ಪಠಿಸಬೇಕು. ಇದು ನಮ್ಮ ಸುತ್ತಮುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಆಹಾರದಿಂದ ದೂರವಿಡುತ್ತದೆ. ಅಲ್ಲದೆ ನಮ್ಮ ದೇಹವು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ದೇವರು ನಮಗೆ ನೀಡುವ ಆಹಾರಕ್ಕಾಗಿ ಆತನಿಗೆ ಧನ್ಯವಾದಗಳು ಸಲ್ಲಿಸಲು ಮತ್ತು ಕೃತಜ್ಞತೆಯನ್ನು ಹೇಳಲು ಊಟಕ್ಕೂ ಮುನ್ನ ಮಂತ್ರಗಳನ್ನು ಪಠಿಸಬೇಕೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ನಾವು ಊಟ ಮಾಡುವ ಸ್ಥಳದಲ್ಲಿ ಧನಾತ್ಮಕ ಚಿಂತನೆಯನ್ನು ಹಾಗೂ ಧನಾತ್ಮಕ ಶಕ್ತಿಯನ್ನು ರೂಪುಗೊಳಿಸುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.